ನಮಸ್ಕಾರ. ಟೆಂಪಲ್ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಬೆಂಗಳೂರಿನ ಗದ್ದಲದ ಜೀವನದ ನಡುವೆಯೂ ಮನಸ್ಸಿಗೆ ನೆಮ್ಮದಿ ನೀಡುವ ಅನೇಕ ಪುಣ್ಯಕ್ಷೇತ್ರಗಳಿವೆ. ಅಂತಹ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರದ ಶಂಕರ ಮಠವೂ ಒಂದು. ಆದರೆ ಈ ಮಠದ ವಿಶೇಷತೆ ಕೇವಲ ದೇವರ ದರ್ಶನದಲ್ಲೇ ಇಲ್ಲ. ಇಲ್ಲಿ ಜ್ಞಾನ, ಭಕ್ತಿ, ಸಂಸ್ಕಾರ ಮತ್ತು ಜೀವನದ ಶುಭಾರಂಭಗಳಿಗೆ ವಿಶೇಷವಾದ ಆಧ್ಯಾತ್ಮಿಕ ಮಹತ್ವವಿದೆ. ಇಂದು ನಾವು ಶಂಕರ ಮಠದ ಹಿನ್ನೆಲೆ, ಶ್ರೀ ಶಾರದಾಂಬೆ ದೇವಿಯ ಸನ್ನಿಧಿ, ಅಕ್ಷರಾಭ್ಯಾಸ ಮತ್ತು ಅನ್ನಪ್ರಾಶನದ ಮಹತ್ವವನ್ನು ತಿಳಿದುಕೊಳ್ಳೋಣ. ಬೆಂಗಳೂರಿನ ಬಸವೇಶ್ವರ ನಗರದ ಭೀಮಜ್ಯೋತಿ ನಗರ ಭಾಗದಲ್ಲಿರುವ ಈ ಮಠವನ್ನು ಶ್ರೀ ಅವನಿ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಎಂದು ಕರೆಯಲಾಗುತ್ತದೆ. ಸ್ಥಳೀಯವಾಗಿ ಈ ಪ್ರದೇಶವನ್ನು ಶಂಕರ ಮಠ ಎಂಬ ಹೆಸರಿನಿಂದಲೂ ಗುರುತಿಸಲಾಗುತ್ತಿದೆ. ಮಠದ ವಾತಾವರಣಕ್ಕೆ ಕಾಲಿಟ್ಟಾಗಲೇ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಮತ್ತು ಶಾಂತಿಯ ಭಾವನೆ ಮೂಡುತ್ತದೆ. ಶಂಕರ ಎಂಬ ಹೆಸರು ಕೇಳಿದಾಗ ನಮ್ಮ ನೆನಪಿಗೆ ಬರುವುದು ಆದಿಶಂಕರಾಚಾರ್ಯರು. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆದಿಶಂಕರಾಚಾರ್ಯರಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಅವರು ಪ್ರತಿಪಾದಿಸಿದ ಅದ್ವೈತ ಸಿದ್ಧಾಂತವು ಆತ್ಮ ಮತ್ತು ಪರಬ್ರಹ್ಮದ ಸತ್ಯ ಸ್ವರೂಪವನ್ನು ಅರಿಯುವ ಮಾರ್ಗವನ್ನು ತಿಳಿಸುತ್ತದೆ. ಶಂಕರ ಮಠದ ಪ್ರಮುಖ ಆಕರ್ಷಣೆಗಳಲ್ಲಿ ಶ್ರೀ ಶಾರದಾಂಬೆ ದೇವಿಯ ಸನ್ನಿಧಿಯೂ ಕೂಡ ಒಂದು. ಶಾರದಾಂಬೆ ಎಂದರೆ ಜ್ಞಾನ ಮತ್ತು ವಿದ್ಯೆಯ ದೇವತೆ. ವೀಣೆ, ಪುಸ್ತಕ ಮತ್ತು ಜ್ಞಾನದ ಸಂಕೇತಗಳೊಂದಿಗೆ ಕರುಣಿಸುವ ಶಾರದಾ ದೇವಿಯನ್ನು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಜ್ಞಾನವನ್ನು ಬಯಸುವವರು ಭಕ್ತಿಯಿಂದ ಆರಾಧಿಸುತ್ತಾರೆ. ದೇವಿಯ ಮುಂದೆ ನಿಂತು ನಾವು ಹೀಗೆ ಪ್ರಾರ್ಥಿಸಬಹುದು: ಅಮ್ಮ, ನನಗೆ ಜ್ಞಾನ ಕೊಡು, ಸರಿಯಾದ ದಾರಿಯಲ್ಲಿ ನಡೆಯುವ ವಿವೇಕ ಕೊಡು, ನನ್ನ ಮನಸ್ಸಿಗೆ ಶಾಂತಿ ಕೊಡು. ಶಂಕರ ಮಠದಲ್ಲಿ ಅನೇಕ ಸೇವೆಗಳು ನಡೆಯುತ್ತವೆ. ಅವುಗಳ ವಿವರ ಈ ರೀತಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅಕ್ಷರಾಭ್ಯಾಸ ಮತ್ತು ಅನ್ನಪ್ರಾಶನ ಸೇವೆಗಳು ನಡೆಯುತ್ತವೆ. ಇನ್ನು ಶಂಕರ ಮಠದಂತಹ ಶಾರದಾ ದೇವಿಯ ಸನ್ನಿಧಿಯಲ್ಲಿ ನಡೆಯುವ ಅಕ್ಷರಾಭ್ಯಾಸದ ಮಹತ್ವವನ್ನು ನೋಡೋಣ. ಮಗುವಿನ ಜೀವನದಲ್ಲಿ ವಿದ್ಯಾಭ್ಯಾಸ ಆರಂಭವಾಗುವುದು ಒಂದು ಅತ್ಯಂತ ವಿಶೇಷ ಕ್ಷಣ. ಮಗುವು ಮೊದಲ ಬಾರಿಗೆ ಅಕ್ಷರವನ್ನು ಬರೆಯುವ ಆ ಕ್ಷಣವನ್ನು ನಮ್ಮ ಸಂಸ್ಕೃತಿಯಲ್ಲಿ ಶುಭಾರಂಭವೆಂದು ಪರಿಗಣಿಸಲಾಗುತ್ತದೆ. ದೇವಿಯ ಸನ್ನಿಧಿಯಲ್ಲಿ ಮಗುವಿನ ಕೈಯಿಂದ ಮೊದಲ ಅಕ್ಷರ ಬರೆಸುವುದು ಜ್ಞಾನ ದೇವತೆಯ ಆಶೀರ್ವಾದವನ್ನು ಪಡೆದು ವಿದ್ಯಾಭ್ಯಾಸವನ್ನು ಆರಂಭಿಸುವ ಸಂಕೇತವಾಗಿದೆ. ಆ ಎಂಬ ಅಕ್ಷರದಿಂದ ಅಥವಾ ದೇವರ ನಾಮದಿಂದ ವಿದ್ಯಾರಂಭ ಮಾಡುವ ಸಂಪ್ರದಾಯವು ಅನೇಕ ಕುಟುಂಬಗಳಲ್ಲಿ ಕಂಡುಬರುತ್ತದೆ. ಇದರ ಹಿಂದಿರುವ ಸುಂದರ ಸಂದೇಶವೇನೆಂದರೆ, ನಮ್ಮ ಮಗುವಿನ ಜೀವನದಲ್ಲಿ ಜ್ಞಾನವೇ ಮೊದಲ ಹೆಜ್ಜೆಯಾಗಲಿ. ಅಕ್ಷರಾಭ್ಯಾಸ ಕೇವಲ ಒಂದು ಆಚರಣೆಯಲ್ಲ, ಅದು ಮಗುವಿನ ಮುಂದಿನ ಜೀವನದ ವಿದ್ಯೆ, ಸಂಸ್ಕಾರ ಮತ್ತು ಜ್ಞಾನದ ಪಯಣಕ್ಕೆ ಶುಭಾರಂಭ. ಇದೇ ರೀತಿಯಲ್ಲಿ ಮಗುವಿನ ಜೀವನದಲ್ಲಿ ಮತ್ತೊಂದು ಮಹತ್ವದ ಸಂಸ್ಕಾರವೆಂದರೆ ಅನ್ನಪ್ರಾಶನ. ಅನ್ನಪ್ರಾಶನ ಎಂದರೆ ಮಗುವಿಗೆ ಮೊದಲ ಬಾರಿಗೆ ಅನ್ನ ಅಥವಾ ಘನಾಹಾರವನ್ನು ವಿಧಿವತ್ತಾಗಿ ಪರಿಚಯಿಸುವ ಸಂಪ್ರದಾಯ. ಮಗು ತಾಯಿಯ ಹಾಲಿನಿಂದ ಕ್ರಮೇಣ ಇತರ ಆಹಾರವನ್ನು ಸ್ವೀಕರಿಸುವ ಹಂತಕ್ಕೆ ಬರುವಾಗ ಕುಟುಂಬದ ಹಿರಿಯರು ಮತ್ತು ಪೋಷಕರು ಈ ಶುಭ ಕಾರ್ಯವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಭಾರತೀಯ ಸಂಪ್ರದಾಯದಲ್ಲಿ ಅನ್ನವನ್ನು ಅನ್ನಪೂರ್ಣೇಶ್ವರಿಯ ಪ್ರಸಾದದ ರೂಪವಾಗಿ ಗೌರವಿಸಲಾಗುತ್ತದೆ. ಅನ್ನಪ್ರಾಶನದ ಸಂದರ್ಭದಲ್ಲಿ ಮಗುವನ್ನು ದೇವರ ಮುಂದೆ ಕುಳ್ಳಿರಿಸಿ ಪೂಜೆ ಮಾಡಿ ಕುಟುಂಬದ ಹಿರಿಯರ ಆಶೀರ್ವಾದವನ್ನು ಪಡೆದು ಮೊದಲ ಅನ್ನವನ್ನು ತಿನ್ನಿಸುವ ಸಂಪ್ರದಾಯ ಅನೇಕ ಕುಟುಂಬಗಳಲ್ಲಿ ಇದೆ. ಇದರ ಮೂಲಕ ಪೋಷಕರು ದೇವರಲ್ಲಿ ಒಂದು ಸುಂದರವಾದ ಪ್ರಾರ್ಥನೆ ಮಾಡುತ್ತಾರೆ: ನಮ್ಮ ಮಗುವಿನ ಆರೋಗ್ಯ, ಆಯಸ್ಸು, ಸಂತೋಷ ಮತ್ತು ಉತ್ತಮ ಜೀವನವನ್ನು ಕರುಣಿಸು ಎಂದು. ಮಠ ಎಂದರೆ ಕೇವಲ ದೇವರ ಮುಂದೆ ಹೋಗಿ ಬರುವ ಸ್ಥಳವಲ್ಲ. ಮಠಗಳು ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೇಂದ್ರಗಳಾಗಿವೆ. ಪೂಜೆ, ಧಾರ್ಮಿಕ ಆಚರಣೆಗಳು, ಆಧ್ಯಾತ್ಮಿಕ ವಿಚಾರಗಳು ಮತ್ತು ಸಂಸ್ಕಾರಗಳ ಮೂಲಕ ಮಕ್ಕಳಿಗೂ ನಮ್ಮ ಸಂಸ್ಕೃತಿಯ ಪರಿಚಯವಾಗುತ್ತದೆ. ಇಂತಹ ಸ್ಥಳಗಳಲ್ಲಿ ನಡೆಯುವ ಅಕ್ಷರಾಭ್ಯಾಸ, ಅನ್ನಪ್ರಾಶನದಂತಹ ಶುಭ ಕಾರ್ಯಗಳು ನಮ್ಮ ಕುಟುಂಬದ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಸಹಾಯ ಮಾಡುತ್ತವೆ. ಇಂದಿನ ವೇಗದ ಜೀವನದಲ್ಲಿ ನಾವು ಅನೇಕ ಸಂಪ್ರದಾಯಗಳನ್ನು ಮರೆತು ಹೋಗುತ್ತಿದ್ದೇವೆ. ಆದರೆ ಪ್ರತಿಯೊಂದು ಸಂಸ್ಕಾರದ ಹಿಂದೆ ಒಂದು ಸುಂದರವಾದ ಜೀವನ ಸಂದೇಶವಿದೆ. ಅನ್ನಪ್ರಾಶನ ನಮಗೆ ಅನ್ನದ ಮಹತ್ವವನ್ನು ನೆನಪಿಸುತ್ತದೆ. ಅಕ್ಷರಾಭ್ಯಾಸ ನಮಗೆ ಜ್ಞಾನದ ಮಹತ್ವವನ್ನು ನೆನಪಿಸುತ್ತದೆ. ದೇವರ ಪೂಜೆ ನಮಗೆ ಭಕ್ತಿಯನ್ನು ಮಹತ್ವವನ್ನು ನೆನಪಿಸುತ್ತದೆ. ಹಿರಿಯರ ಆಶೀರ್ವಾದ ನಮಗೆ ಕುಟುಂಬ ಮತ್ತು ಸಂಸ್ಕಾರದ ಮಹತ್ವವನ್ನು ನೆನಪಿಸುತ್ತವೆ. ಬಸವೇಶ್ವರ ನಗರದ ಶಂಕರ ಮಠವು ಭಕ್ತರಿಗೆ ದೇವರ ದರ್ಶನದ ಜೊತೆಗೆ ಜ್ಞಾನ ಮತ್ತು ಆಧ್ಯಾತ್ಮಿಕ ಚಿಂತನೆಯ ವಾತಾವರಣವನ್ನು ನೀಡುವ ಸ್ಥಳವಾಗಿದೆ.
ಶ್ರೀ ಶಾರದಾಂಬೆಯ ಸನ್ನಿಧಿಯಲ್ಲಿ ನಡೆಯುವ ವಿದ್ಯಾರಂಭದಂತಹ ಸಂಸ್ಕಾರಗಳು ಮಗುವಿನ ಜೀವನದ ಹೊಸ ಅಧ್ಯಾಯಕ್ಕೆ ಶುಭಾರಂಭದ ಸಂಕೇತವಾಗುತ್ತವೆ. ನಮ್ಮ ಮಕ್ಕಳಿಗೆ ಉತ್ತಮ ವಿದ್ಯೆ ಸಿಗಲಿ, ಉತ್ತಮ ಆರೋಗ್ಯ ಸಿಗಲಿ, ಒಳ್ಳೆಯ ಸಂಸ್ಕಾರ ಸಿಗಲಿ ಮತ್ತು ಜೀವನದಲ್ಲಿ ಸದಾ ಧರ್ಮದ ದಾರಿಯಲ್ಲಿ ನಡೆಯುವ ಜ್ಞಾನ ಸಿಗಲಿ ಎಂದು ಪ್ರಾರ್ಥಿಸೋಣ. ಓಂ ಶಾರದಾಂಬೆಯೇ ನಮಃ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಟೆಂಪಲ್ ಟಾಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಸುಂದರವಾದ ದೇವಾಲಯದ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.